कितने आदमी है सरकार? 4 आदमी है सरकार। बसंती, इन कुत्तों के सामने मत नाचना बसंती, इन कुत्तों के सामने मत नाचो। नाच 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 बसंती, नाच 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 बसंती, नाच बसंती, नाच। कुन्ना गुट्टी महिला रखे बंदे नानो आटा सिक्का मेरी तुम्बा फिरू नानो अर्जटागी उठी रुवे सिरेयन्नु ಆಕಾಶರಿಗೆ ಹಕ್ಕಳ್ಳಿ ಕೊಂಡು ತಿನ್ನು ಮೈನೇಮ ಬಸಂತಿ ಬಂದ್ರತ್ತಾವೆ ಹಕ್ಕಿ ಮೈನೇಮ ಬಸಂತಿ ನಾನು ಸಿಂಗಲ್ದೆ ಹಕ್ಕಿ ಕುನ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕ ಬೇಡಿ ತುಂಬ ಬಿರು ನಾನು ಬಸಂತಿ ಬ್ರಹ್ಮಚಾರಿ ಕಂಡ್ರೆ ನಂಗೆ ತಿಳಿಯದಲೆ ಕಣ್ಣು ಹೊಡೆಯುವೆನು ಮಿಸ್ಟೇಕ್ ಮಾಡ್ಕೋಬೇಡ್ರಿ 100 ಬಾಯ್ ಫ್ರೆಂಡ್ಸ್ 6 ಹಸ್ಬೆಂಡ್ಸ್ ಓಡಿ ಹೋಗವ್ರೆ ನಾ ಏನು ತಾನೇ ಮಾಡ್ಲಿ ಹೋಗ್ಬೇಡ್ರಿ ಆಗಿಲ್ದಾಯ್ತು ಆಟಬೇಡಿ ತುಪ್ಪದ ಮಾತು ನಿಮಗಿನ್ನು ಅಕ್ಕ ನಿಮಗಿನ್ನು ವಯಸ್ಸು 21 My name was Santi, ಬಂದ್ರತ್ತಾವೆ ಹಕ್ಕಿ My name was Santi, ನಾನು ಸಿಂಗಲ್ದೆ ಹಕ್ಕಿ ಕುನ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು ಅಡ್ಡ ಸಿಕ್ಕ ಬೇಡಿ ತುಂಬ ಬಿರು ನಾನು Follow me, baby. ಬಸಂತಿ ನಾರಿ ಮಣಿಗೊಂದು ಹೋರಿಗರುವಂತ ಜೋಡಿ ಸಿಕ್ಕಿಲ್ಲ ಅನ್ಯಾಯ ಅಲ್ಲವೇನ್ರಿ ಬೀದಿ ಬಸವಿಯನ್ನು ಹಿಡಿದು ಪಳಗಿಸಲು ಪ್ರೇಮ ಅಡ್ಡದಲ್ಲಿ ಗಂಗ್ಯಾರು ಇಲ್ಲವೇನ್ರಿ ಬಾಳೆ ಎಲೆಗೆ ಮುಳ್ಳು ಬಿದ್ರು ಮುಳ್ಳು ಮೇಲೆ ಬಾಳೆ ಬಿದ್ರು ಮುಳ್ಳಿಗೆ ಅಕ್ಕ ಮುಳ್ಳಿಗೆ ತಾನೇ ಬ್ಯಾಡು ನೀವು ಮೈ ನೇಮ ಬಸಂತಿ ಬಂದ್ರತ್ತಾವೆ ಹಕ್ಕಿ ಮೈ ನೇಮ ಬಸಂತಿ ನಾನು ಸಿಂಗಲ್ದೆ ಹಕ್ಕಿ ಬಲ್ಲ ಈ ಬೈರೆ ಗೌಡನ ಎದುರು ನಾನೇ ಹುಲಿಯನ್ನು ನನಗೆ ಎದುರಾಗಿ ಹೂಂಕರಿಸಿ
ಹೇಳುತ್ತಿರುವನಲ್ಲ ಆ ಬಡ ಬಿಕಾರಿ ನನ್ನ ಮಗ ಸಿದ್ಧಲಿಂಗ. ಸಿದ್ಧಲಿಂಗ ಈ ಟೈಗರ್ ಬರೇಗೌಡನ ಗರ್ಜನೆಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗಿ ಹೋಗಿ ನಿಮ್ಮಂತ ಪುಂಡ ಪುರುಷರ ಎದೆ ಸೀಳುವೆ. ಅಂತಹ ನಿರ್ದೇಶನದಲ್ಲಿ ನಾನೊಬ್ಬನೇ ಆದರ್ಶ ವ್ಯಕ್ತಿ ಎಂದು ಈ ಪುರುಷಕ್ಕೆ ನೀನು ಸವಾಲಾಗಿ ನಿಂತರೆ ಈ ಗುಂಡಿನಿಂದಲೇ ಜವಾಬ್ ಹೇಳಿ ಅಂತ್ಯ ಹಾಡುವ ಮಗನೇ ಎಂಬ ಕೆಲಸಕ್ಕೆ ಸತ್ಯಾಶ್ರಯ ಪತ್ರಿಕೆಯ ಪುರುಷಾರ್ಥ ಸಾವಿರಾರು ಸುಳ್ಳು ಹೇಳಿಕೆಯನ್ನು ಪತ್ರಿಕೆಯಲ್ಲಿ ಬರೆದು ಜಾಗೃತಿಯನ್ನೇ ಹಾಳು ಮಾಡುವ ನಿನ್ನ ಪತ್ರಿಕೆಯ ಪ್ರೆಸ್ಸಿಗೆ ಒಂದು ದಿನ ನಾನೇ ಬೆಂಕಿ ಹಚ್ಚಿ ನನ್ನ ಕಿಚ್ಚನ್ನು ಆರಿಸಿಕೊಳ್ಳುವೆ ನನ್ನ ಬಲವಾದ ಶಾಂತದಿಂದ. ಚಾರ್ಲಿ ಅದೇನೆಂದು ಅಪ್ಪಣೆ ಕೊಡಿದಣಿ. ರಕ್ತದ ರುಚಿ ನೋಡಲು ನಿಂತಿರುವ ಈ ಚಾಕು ಚಾರ್ಲಿಗೆ ನಿನ್ನೆ ಸಾಗುವಳಿ ಮಧ್ಯದಲ್ಲಿ ಆನೆ ದಂತಗಳು ಕಳಿಸಿದ್ದೆ. ಅದರ ವಿಷಯ ಏನಾಯಿತೆಂದು ನನಗೆ ತಿಳಿಯಲೇ ಇಲ್ಲ. 10 ಲಾರಿಗಳನ್ನು ಕಳಿಸುವಾಗ ಯಾವನು ಒಬ್ಬ ಹೊಸ ಅರಣ್ಯಾಧಿಕಾರಿ ಮನೋಜ್ ಕುಮಾರನಂತೆ ಗಟ್ಟಿ ಸೀಳಲು ನಿನ್ನ ಕೈಯಲ್ಲಿ ಇತ್ತಿಲ್ಲಲೇ ಬಿಚ್ಚುಗತ್ತಿ ಇತ್ತು ಬಿಚ್ಚುಗತ್ತಿಯಿಂದಲೇ ಅವನ ನೆತ್ತಿಯನ್ನು ಸೀಳು 10 ಲಾರಿಗಳನ್ನು ಹೊರ ರಾಜ್ಯಕ್ಕೆ ಕಳುಹಿಸಿ ಈಗಲೇ ನಿಮ್ಮ ರಕ್ಷಣೆಗೆ ಬಂದು ನಿಂತಿರುವೆ. ಇರಬೇಕು ನಿನ್ನೊಂದು ಒಬ್ಬ ಶೂರ ಬಂದ. ಎಂತಹ ಸಂದರ್ಭದಲ್ಲಿ ನಿನಗೆ ಎದುರಾಗಿ ಬಂದರು 108 ವೈರಿಗಳನ್ನು ಬರಬ್ಬರವಾಗಿ ಹತ್ಯೆಗೈಯುವ ಶಕ್ತಿ ನಿನ್ನಲ್ಲಿದೆ. ಚಾರ್ಲಿ ನಿನ್ನಲ್ಲಿದೆ. ಸದಾ ಕೈಯಲ್ಲಿ ಕತ್ತಿ ಹಿಡಿದು ನಿಂತಿರುವ ನಿನ್ನ ಶೌರ್ಯದಿಂದಲೇ ನಾನು ಈ ಊರಿನಲ್ಲಿ ಇದುವರೆಗೂ ಮೆರಿತಾ ಇರೋದು. ಅಂತ ಎದೆಗಾರಿಕೆ ಇಟ್ಟುಕೊಂಡರೆ ಈ ಬಂಟತನಕ್ಕೆ ಒಂದು ಬೆಲೆ ಗೌಡ್ರೆ. ನಾನೇ ಬೆಲೆಯ ಬಂಟನೆಂದು ಎಂತ ಗಂಡು ಟಂಕು ಕಟ್ಟಿ ನಿಲ್ಲ ಬಂದರು ಅವನ ಸೊಂಟವನ್ನೇ ಮುರಿದು ಗರ್ಜಿಸುವ ಕಟ್ಟಾನೆ ಕತ್ತರಿಸಿ ಈ ನಿಮ್ಮ ಪಾದದಡಿಯಲ್ಲಿ ಹಾಕುತ್ತೇವೆ. ಮೆಚ್ಚಿದೆ ಚಾರ್ಲಿ, ವಿದ್ಯುತ್ ಹತ್ತಾಳಿನ ಶಕ್ತಿಗೆ ಮೆಚ್ಚಿದೆ. ಚಾರ್ಲಿ, ಒಂದು ಮಾತನ್ನು ಹೇಳುವೆ, ನೆನಪಿಟ್ಟುಕೋ. ನೋಡು, ಕೆಚ್ಚನೆಯ ವೀರನ ಎದೆ ಗುಂಡಿಗೆಯನ್ನೇ ಸಿಳ್ಳುವೆನೆನ್ನುವ ಛಲ ಇದ್ದರೆ ಮಾತ್ರ ಅವನು ಗಂಡಸು. ಬರೇ ಹಣಕ್ಕೆ ಬಾಯಿ ತೆರೆದು ಹೆಣವಾಗಿ ಬೀಳುವ ನಾಮಂತ ನನ್ನ ಮಗ ಅವನೆಂದಿಗೂ ಗಂಡಸನಲ್ಲ. ಅಂತ ಎದುಗಾರಿಕೆ ಇಟ್ಟುಕೊಂಡರೆ ಈ ರಾಜ್ಯದಲ್ಲಿ ಸಮಾಜದಲ್ಲಿ ಆಳಲು ಅರ್ಹರೇ ಗೌಡರೇ. ಅದೇನೆಂದು ಸಂಕೋಚವಿಲ್ಲದೆ ನೀವು ಹೇಳಿದರೆ ಆಕಾಶದಲ್ಲಿದ್ದರೂ ಅಕ್ಕಿಯಾಗಿ ಹಾರಿಡಿಕೊಂಡು ಈ ನಿಮ್ಮ ಪಾದದಡಿಯಲ್ಲಿಡುತ್ತೇವೆ. ಈ ಮಾತು ಸತ್ಯ ನೋಡ್ರೆ. ನೋಡು ಚಾರ್ಲಿ, ಸಾವಿರಾರು ದಿನಗಳಿಂದ ಹೊಂಚನ್ನು ಹಾಕಿ ಹುಡುಕುತ್ತಿರುವೆ ಆ ಸಿದ್ಧಲಿಂಗಂನೆಂಬ ಬಡಬಿಕಾರಿಗೆ. ಪ್ರತಿಯೊಂದು ನಾನು ಮಾಡುತ್ತಿರುವ ಕಾರ್ಯದಲ್ಲಿ ಭಾಗವಹಿಸಿ ನನ್ನ ಎಲ್ಲ ಕೆಲಸಕ್ಕೆ ಎದುರಾಗಿ ನಿಂತಿರುವ ಸಿದ್ಧಲಿಂಗನ ಹೊಡಿಸ್ ಮಾಡಲೇಬೇಕು. ಅಸಾಧ್ಯ
ಇಲ್ಲ ಈ ಚಾರ್ಲಿಯ ಬಾಳಪುಟದಲ್ಲಿ ಕಣ್ಣಿಟ್ಟ ಕರಿನಾಗರ ಎಡೆ ಬಿಚ್ಚಿ ಅಗರ್ಭ ಗುಡಿ ಪ್ರವೇಶ ಮಾಡಿ ಆವೇಶದಿಂದ ತುಂಬಿರುವ ಆ ಚಿನ್ನಾಭರಣವನ್ನು ಕದ್ದು ತಂದು ನಿಮ್ಮ ಅರಮನೆ ತುಂಬದಿದ್ದರೆ ನಿಮ್ಮ ಬಲಗೈ ಬಂಟ ಚಾಕು ಚಾಣುಕ್ಯ ಚಾರ್ಲಿನೇ ಅಲ್ಲ. ತಮಗೊಂದು ಲೆಟರ್ ಬಂದಿದೆ, ತೆಗೆದುಕೊಳ್ಳಿ. ಇದೇನಿದು? ನಾನು ನೋಡುತ್ತಿರುವುದು ಕನಸೋ ನನಸು? ಈ ಸತ್ಯಾಶಯ ಪತ್ರಿಕೆಯಲ್ಲಿ ಬರೆದಿದ್ದೆಲ್ಲವೂ ಜನ ನಿಜವೆಂದು ನಂಬಿದರೆ ನನ್ನ ಮುಂದಿನ ಗತಿಯನ್ನು ಪತ್ರಿಕೆಯ ಪುರುಷಾರ್ಥ ಸಿದ್ಧಲಿಂಗ ಪ್ರಬದ್ಧ ಸರ್ಕಾರವನ್ನು ನಡುಗಿಸಬಲ್ಲ ಈ ಗೌಡನಿಂದ ಜನರನ್ನು ದಿಕ್ಕು ತಪ್ಪಿಸುವ ಜಾದುಗಾರನೆಂದು ಬರೆದಿರುವೆಯ ನಾನಿನ್ನ ರಕ್ತವರ ಕಾಣಿಸದೆ ಬಿಡಲಾರೆ. ಸಿದ್ಧಲಿಂಗ ಜಾತಿ ಜಾತಿಗೆ ಜಗಳ ಹಚ್ಚಿದವನೆಂದು ಲಕ್ಷ್ಮೀಪತಿ ಭಕ್ತಿ ಎತ್ತಿ ಹಾಕಿದವನನ್ನು ನೇರವಾಗಿ ಬರೆದಿರುವೆಯಲ್ಲ, ಎಷ್ಟು ಧೈರ್ಯವೇ ಮಗನ ನಿನಗೆ? ಇದನ್ನು ನಾನು ಸಹಿಸಲಾರೆ, ಇದನ್ನು ನಾನು ತಾಳಲಾರೆ. ಈ ದಿನವೇ ನಿನ್ನ ಪತ್ರಿಕೆಯ ಪ್ರೆಸ್ಸಿಗೆ ನಾನೊಂದು ದಿನ ಬೆಂಕಿ ಹಚ್ಚಿ ನನ್ನ ಆತ್ಮ ಶಾಂತಿ ಮಾಡಿಕೊಳ್ಳುವೆ ನನ್ನ ಬಲವಾದ ಈ ಛಲದಿಂದ. ಆಕ್ರೋಶದ ಅರಮನೆಗೆ ಶ್ರೀಸ್ಥಾನ ಶ್ರೀಮಂತರಿಗೆ ನನ್ನ ನಮಸ್ಕಾರಗಳು. ಬೆಂಕಿ ಆಗಲೇ ನಿನ್ನ ನಮಸ್ಕಾರಕ್ಕೆ. ತಿಪ್ಪಯ್ಯ ಅಪ್ಪಯ್ಯ, ಈ ಕರ್ನಾಟಕಕ್ಕೆ ಕಣ್ಮಣಿಯಾಗಿ ಚಿನ್ನದ ಎಡೆ ಎತ್ತಿ ಮೆರೆಯುತ್ತಿರುವ ಈ ಗರುಡ ರಾಜನ ಗೌಡನ ಹೆಸರು ನಾನ್ಯಾರು? ಅಗರ್ಭ ಶ್ರೀಮಂತ ಕುಬೇರನ ಮಗ, ಹಳ್ಳಿ ಶಾರ ಪಟ್ಟಣಗಳನ್ನೆಲ್ಲ ಮೆಟ್ಟಿ ನಿಂತ ಪರಾಕ್ರಮಶಾಲಿ. ನಾನು ಹೊರಟರೆ ಬಗ್ಗೆ ನಿಲ್ಲುವರು ಈ ಜಗತ್ತಿನ ಜನ. ಈ ಜಗತ್ತಿನ ಜನರೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಘೋಷಿತ ನನ್ನ ಮಗ ಆ ಸಿದ್ಧಲಿಂಗ ಪತ್ರಿಕಾ ರಂಗದಿಂದ ನನ್ನ ಕಾರಸ್ಥಾನಕ್ಕೆ ಅಡ್ಡಿಯಾಗಿ ನಿಂತಿರುವನೆಂದರೆ ಅವನ ಹೆಣ ಎತ್ತಲೇಬೇಕು. ಅಲ್ಲಿಯವರೆಗೂ ಶಾಂತಿ ಇಲ್ಲ ಈ ಬೈರೇಗೌಡನ ಮನಸ್ಸಿನಲ್ಲಿ. ನಿದ್ದೆ ಮಾಡ್ತಿಲ್ಲ ಗೌಡ್ರೆ, ನಿಮ್ಮ ಕೈಲಿಂದ ಅವರಿಗೆ ಅದಿಗೆ ಒದಗಿಸುತ್ತಾ ಇದ್ದೇನೆ. ನೀವು ಸಮಯ ಕಾಯ್ದರೆ ಹಲವು ದಾರಿಗಳುಂಟಂತಹ, ಅದು ಹವಾಮಾನ ಅಲ್ಲ, ಅಪರಾಧ. ಗುಡ್, ವೆರಿ ಗುಡ್ ತಿಪ್ಪಯ್ಯ. ಅಂದರೆ ನಮಸ್ಕಾರ ಗೌಡ್ರೆ. ನಮಸ್ಕಾರ. ಏನು ಮಹಾಮೇಧಾವಿ ಸತ್ಯಾಶ್ರಯ ಪತ್ರಿಕೆಯ ಧೀರನ ಅಣ್ಣ ಮಹಾವೀರ, ನಿನ್ನ ಪತ್ರಿಕೆಯಲ್ಲಿ ಮಂಗಳಾರತಿಯ ಪದ ಬರೆದು ಲೋಕಕ್ಕೆಲ್ಲ ಮಂಗಳಾರತಿ ಆರಿಸಿ ಈಗ ಮತ್ತೆ ನನ್ನ ಮನೆಗೆ ಬಂದ ಕಾರಣ ನನ್ನನ್ನು ಸೆರೆ ಹಿಡಿಯಲೆಕ್ಕ. ಮಗನೇ, ನನ್ನ ಮನೆಯಿಂದ ದಾಟು ಮೊದಲು